ಜಸ್ಟ್ ಒಂದು ಸಾವಾಗಿದೆ. ಮಳೆ ಬಂದರೆ ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ಗೊತ್ತಾ ನಿಮಗೆ? ಸರ್ಕಾರಕ್ಕೆ ಲಾಭ ಆಗೋದನ್ನು ಮಾತ್ರ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಾಣ ಹೋಗಿದೆ, ಜಸ್ಟ್ ಒಂದು ಸಾವಾಗಿದೆ ಅಷ್ಟೇ. ಇನ್ನು ಮುಂದಿನ ಸುದ್ದಿ, ಇವತ್ತು ಸಂಜೆ ಸಿಎಂ DCM ಸಿಟಿ ರೌಂಡ್ಸ್ ಮಾಡಲಿದ್ದಾರಂತೆ. ಮಳೆಯಿಂದಾದ ಅನಾಹುತಗಳ ಖುದ್ದು ಪರಿಶೀಲನೆಯನ್ನ ಮಾಡಲಿದ್ದಾರಂತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಈಗಾಗಲೇ ಅಧಿಕಾರಿಗಳಿಗೆ DK ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಮಳೆ ಅನಾಹುತವಾದ ಪ್ರದೇಶಗಳಲ್ಲಿ ಪರಿಹಾರ ನೀಡಿ ಜನರಿಗೆ ಊಟ ನೀರು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಸಂಜೆ 4:30ಕ್ಕೆ ಸಿಟಿ ಎಲ್ಲ ಒಂದು ರೌಂಡ್ ಹೋಗಿ ಬರ್ತಾರಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಮೊದಲು ಮಾನ್ಯತಾ ಟೆಕ್ ಪಾರ್ಕ್ಗೆ ಭೇಟಿಯನ್ನ ನೀಡ್ತಾರೆ. ಸಾಯಿ ಲೇಔಟ್ಗೆ ತೆರಳಿದ್ದಾರೆ ಸಿಎಂ ಮತ್ತು DCM. ಸಾಯಿ ಲೇಔಟ್ನ ನಿವಾಸಿಗಳ ಅಳಲನ್ನ ಕೇಳಲಿದ್ದಾರಂತೆ. ಸಿಎಂಗೆ ಸಾಥ್ ಕೊಡ್ತಾರೆ DCM DK ಶಿವಕುಮಾರ್ ಅವರು. EG-ಪುರ, HSR ಲೇಔಟ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಲ್ಲೆಲ್ಲ ಹೋಗ್ತಾರಂತೆ ಇವತ್ತು ಸಂಜೆ 4:30ಕ್ಕೆ. ನಾವು ಪ್ರತಿ ವರ್ಷವೂ ಕೂಡ ಈ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ತೊಂದರೆ ಆಗಿದೆಯಪ್ಪ ಅಂತ ಅಂದಾಗ ಈ ಮಹದೇವಪುರ, ಮಾನ್ಯತಾ ಟೆಕ್ ಪಾರ್ಕು, ಈ ಎರಡು ಹೆಸರುಗಳನ್ನ ಪ್ರತಿ ಬಾರಿಯೂ ಕೂಡ ನಾವು ಕೇಳ್ತೀವಿ, ಪ್ರತಿ ವರ್ಷನೂ ಕೇಳ್ತೀವಿ ನಾವು. ಮಳೆ ಆದಾಗ ಅಲ್ಲಿ ಜನ ಅಂತೂ ಒದ್ದಾಡಿ ಹೋಗ್ಬಿಡ್ತಾರೆ. ಮನೆಯಲ್ಲಿ ಕೂಡ ಇರೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಮನೆಗಳಿಗೂ ಕೂಡ ನೀರು ನುಗ್ಗುತ್ತೆ. ಯಾಕೆ ಈ ಮಾನ್ಯತಾ ಟೆಕ್ ಪಾರ್ಕ್ ಮತ್ತು ಈ ಮಹದೇವಪುರ ಬಳಿ ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಇದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಇವತ್ತು ಹೇಳಬೇಕು. ಪ್ರತಿ ಬಾರಿಯೂ ಕೂಡ ನಾವು ಈ ಎರಡು ಹೆಸರುಗಳನ್ನ, ಈ ಎರಡು ಏರಿಯಾಗಳ ಹೆಸರುಗಳನ್ನ ಕೇಳ್ತಾನೆ ಇರ್ತೀವಿ, ಮಾನ್ಯತಾ ಟೆಕ್ ಪಾರ್ಕ್ ಮತ್ತು ಮಹದೇವಪುರ. ಅಲ್ಲಂತೂ ತೀರಾ ಸಮಸ್ಯೆ ಇದೆ. ಮಳೆಗಾಲ ಬಂದರೆ ಶುರು ಅಲ್ಲಿ ಸಮಸ್ಯೆಗಳು. ಯಾವಾಗ ಮಳೆಗಾಲ ಮುಗಿಯುತ್ತೋ ಅಂತ ಹೇಳಿ ಅಲ್ಲಿ ಜನ ಕಾಯ್ತಾ ಇರ್ತಾರೆ ಪಾಪ, ಅಂಥ ಪರಿಸ್ಥಿತಿ. ಕಳೆದ ವರ್ಷ ಅಂತೂ ಈ ದೋಣಿ ಎಲ್ಲ ಯೂಸ್ ಮಾಡಿದ್ದಾರೆ. ಆ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿತ್ತಲ್ಲ, ಬೇರೆ ಕಡೆ ಹೋಗೋದಕ್ಕೆ ದೋಣಿ ಎಲ್ಲ ಯೂಸ್ ಮಾಡಿದ್ದಾರೆ. ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋದ್ರು ಪಾಪ. ಮನೆಗಳು ಏನು ಬಿದ್ದು ಹೋಗಿದ್ವಲ್ಲ, ಮನೆಗಳಲ್ಲಿ ನೀರು ನುಗ್ಗಿ ಅಲ್ಲಿ ಅವಾಂತರಗಳ ಸೃಷ್ಟಿಯಾಗಿದ್ವು, ಬೇರೆ ಬೇರೆ ವಸ್ತುಗಳನ್ನು ಕಳ್ಕೊಂಡು ಹೋಗಿದ್ರು. ಅವರಿಗೆ ಪರಿಹಾರ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಹೋಗ್ತಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಪ್ರಮುಖ ನಗರಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಪ್ರಮುಖವಾಗಿ ಸಾಯಿ ಲೇಔಟ್, ಕೋರಮಂಗಲ, ಅದೇ ರೀತಿಯಾಗಿ ವೈಟ್ ಫೀಲ್ಡ್ ಈ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಿದ್ದಂಥದ್ದು. ಮತ್ತೆ ಕೆಂಗೇರಿ ಭಾಗದಲ್ಲೂ ಕೂಡ ಸುಮಾರು 136 ಮಿಲಿಮೀಟರ್ನಷ್ಟು ಮಳೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಜನಜೀವನ ಅಸ್ತವ್ಯಸ್ತವಾಗಿತ್ತು, ಅದೇ ರೀತಿಯಾಗಿ ಪ್ರಾಣಹಾನಿಗಳಾಗಿತ್ತು. ಈ ಜಾಗಗಳಿಗೆ ಇವತ್ತು ಸಿಎಂ ಮತ್ತೆ DCM ಭೇಟಿಯನ್ನ ನೀಡಲಿಕ್ಕಿರುವಂತದ್ದು, ಮತ್ತೆ ಸ್ಥಳ ಪರಿಶೀಲನೆಯನ್ನ ಮಾಡ್ಲಿಕ್ಕಿರುವಂತದ್ದು. ಪ್ರಮುಖವಾಗಿ ಮೊದಲನೇದಾಗಿ ಏನು ಮಾನ್ಯತಾ ಟೆಕ್ ಪಾರ್ಕ್ ಏನಿದೆ ಆ ಭಾಗದಲ್ಲಿ ಕೂಡ ಈ ಒಂದು ಜಲ ಸಂಕಷ್ಟ ಜನರಿಗೆ ಎದುರಾದ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ಮೆಟ್ರೋ ಕಾಮಗಾರಿಗಳು ಮತ್ತೆ BMRCL ನ ಒಂದಿಷ್ಟು ಕಾಮಗಾರಿಗಳು ನಡೀತಾ ಇದೆ. ಮತ್ತೆ BWSLP ಕೂಡ ಒಂದಿಷ್ಟು ಕಾಮಗಾರಿಗಳನ್ನ ನಡೆಸ್ತಾ ಇದೆ. ಆ ಒಂದು ಕಾಮಗಾರಿಯಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಇದರಿಂದ ನೀರು ನಿಲ್ತಾ ಇದೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಮಾನ್ಯತಾ ಟೆಕ್ ಪಾರ್ಕ್ಗೆ ಭೇಟಿಯನ್ನ ನೀಡಲಿಕ್ಕಿರುವಂತದ್ದು, ಮತ್ತೆ ಆ ಒಂದು ಜಾಗವನ್ನ ಬಗೆಹರಿಸುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಿಕ್ಕಿರುವಂತದ್ದು. ಅದಾದ ಬಳಿಕ ಸಾಯಿ ಲೇಔಟ್ಗೆ ಭೇಟಿಯನ್ನ ನೀಡ್ತಾರೆ. ಭೇಟಿಯಾಗಿ ಈ ಒಂದು ಸಾಯಿ ಲೇಔಟ್ ನಲ್ಲಿ ಕಳೆದ ಒಂದು 4-5 ದಿವಸಗಳಿಂದ ಯಥಾಸ್ಥಿತಿ ಮುಂದುವರಿತಾ ಇದೆ. ಏನು ಮಳೆ ಬಂದ್ರೆ ಸಾಕು ಜನರ ಮನೆ ಒಳಗೆಲ್ಲ ನೀರು ನುಗ್ತಾ ಇರುವಂತದ್ದು, ಮತ್ತೆ ಜನ ಕೂಡ ಪರಿಹಾರಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಾಯಿ ಲೇಔಟ್ಗೆ ಭೇಟಿ ನೀಡುವಂತದ್ದು. ಅದಾದ ಬಳಿಕ EG-ಪುರ ಮತ್ತೆ ಕೋರಮಂಗಲ ಭಾಗವನ್ನ ವಿಸಿಟ್ ಮಾಡಿ ಅದಾದ ಬಳಿಕ ಇವತ್ತು BBMP ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಪೂರ್ವ ಮುಂಗಾರಿಗೆ ಬೆಂಗಳೂರು ನಳುಗೆ ಹೋಗಿದ್ರೆ ಮುಂಗಾರಿಗೆ ಬೆಂಗಳೂರು ತಯಾರಾಗಿಲ್ವ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನು ಸಂಪೂರ್ಣ ಪ್ರಮಾಣದಲ್ಲಿ ಮಳೆ ಆರಂಭ ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನುವಂತ ಒಂದಿಷ್ಟು ಭಯ ಶುರುವಾಗಿದೆ. ಒಂದಿಷ್ಟು ಜನ ಬೆಂಗಳೂರನ್ನ ತೊರೆಯಲು ಕೂಡ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿಯಾದ ತಯಾರಿಯನ್ನ ಮಾಡ್ಕೋಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ನಡೆಸಿ ಮತ್ತೆ ಒಂದಿಷ್ಟು ಕಡೆ ಪ್ರವಾಹ ಪೀಡಿತ ಜಾಗಗಳೇನಿದೆ ಆ ಒಂದು ಜಾಗಗಳನ್ನ ಪರಿಶೀಲನೆ ನಡೆಸಿ ಇವತ್ತು ಒಂದು ಪರಿಹಾರವನ್ನ ಸೂಚಿಸುವಂತಹ ಸಾಧ್ಯತೆ ಇರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.